ಒಂದು ಅಸಮಾಧಾನ ಏನು ಅಂತ ಹೇಳಿದ್ರೆ, ಯಾಕೋ ಪರಿಶಿಷ್ಟರ ಜಯಂತಿಗಳಲ್ಲಿ ಇಲ್ಲಿನ ಶಾಸಕರಾಗಿರ್ಬೋದು ಮತ್ತು ಸಚಿವರು ಗೈರು ಹಾಜರಿ ನಮ್ಗೆ ಎದ್ದು ಕಾಣ್ತಾ ಇದೆ. ನಮಗೊಂದ್ಸಲ ಬೇಸರ ಆಗುತ್ತೆ. ಅದೊಂದು ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಆತ್ಮೀಯ ACF ವೀಕ್ಷಕರಿಗೆಲ್ಲ ನಮಸ್ಕಾರ. ವೀಕ್ಷಕರೇ, ಇಂದಿನ ವಿಷಯ ರೋಲ್ ಕಾಲ್ ಗಿರಾಕಿಗಳು. ಆ ರೋಲ್ ಕಾಲ್ ಗಿರಾಕಿಗಳು ಯಾರು, ಎಲ್ಲಿ ರೋಲ್ ಕಾಲ್ ಮಾಡಿದ್ದಾರೆ, ರೋಲ್ ಕಾಲ್ ಮಾಡಿದ್ದಾರಾ ಇಲ್ವಾ, ಈ ಯಾವುದೇ ವಿಚಾರ ನನಗೆ ಗೊತ್ತಿಲ್ಲ. ಆದರೆ ಆ ಮಾತಾಡಿರೋದು ನಮ್ಮ ಶಾಸಕರಾದ ಕಾರಣ ಈ ವಿಚಾರ ಗಂಭೀರ ಸ್ವರೂಪ ಪಡೆದಿದೆ. ಇಷ್ಟಕ್ಕೂ ಶಾಸಕರು ಹೇಳಿದ್ದೇನು ಒಮ್ಮೆ ನೀವೇ ನೋಡಿ. ರೀ, ಅವ್ರು ಯಾರೋ ನೋಡ್ರಿ, ಒಂದು ನೆನ್ಪಿಟ್ಕೊಳ್ಳಿ, ನಿನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ಇರಬೇಕು ಅಂತ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಅಲ್ಲ ರೀ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಿ ಅಲ್ವಾ? ಅವ್ರಿಗೇನು ಪರಿಜ್ಞಾನ ಇಲ್ವಂತ? ದಲಿತರ ಮಕ್ಕಳ ಕಷ್ಟ ಕೇಳ್ತಾ ಇದ್ದೀನಿ. ಈ ಊರಲ್ಲಿರೋದು ದಲಿತರೆ. ಇವರು ನಿನ್ನೆ ಚನ್ನಪಟ್ಟಣ ಚುನಾವಣೆ ಬ್ಯುಸಿಯಲ್ಲಿ ಇದ್ದೀವಿ, ಅದನ್ನು ಅವ್ರ ಗಮನಕ್ಕೂ ತಂದಿದ್ದೀವಿ. ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಪ್ಪ, ನಾವು ಕಂಪಲ್ಸರಿ ಇರಬೇಕು ಅಂತೇಳಿದ್ದೀವಿ, ರಿಕ್ವೆಸ್ಟು ಮಾಡಿದ್ದೀವಿ. ಸುಮ್ಮನೆ ಅವರೇನೋ ಕೆಲವರು ದುಡ್ಡು ಕೇಳಿದಾಗ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ. ಬಿಡ್ರಿ, ಅವ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ. ಕೇಳಿದ್ರಲ್ಲ ಶಾಸಕರೇ, ರೋಲ್ ಕಾಲ್ ಗಿರಾಕಿಗಳು ಕೇಳಿದಾಗ ಹಣ ಕೊಡದಿದ್ದರೆ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಶಾಸಕರು ಬಹಿರಂಗವಾಗಿ ಮಾಧ್ಯಮದ ಎದುರಿನಲ್ಲೇ ಹೇಳಿದ್ದಾರೆ. ಹಾಗಾದರೆ ಶಾಸಕರು ಯಾರ ಬಗ್ಗೆ ಹೇಳಿದ್ದಾರೆ ಎಂಬುದನ್ನು ತಿಳಿಯಬೇಕಲ್ವೇ? ಮೊನ್ನೆ ನವೆಂಬರ್ 11ರಂದು ಒನಕೆ ಓಬವ್ವ ಜಯಂತಿ ನಡೆಯಿತು. ಈ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಆಚರಿಸಲಾಯಿತು. ಆದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾ ಕೇಂದ್ರದ ಶಾಸಕರಾಗಲಿ ಹಾಜರಾಗಿರಲಿಲ್ಲ. ಇದರಿಂದ ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಅವರು ಅಸಮಾಧಾನ ಹೊರಹಾಕಿದರು. ಅವರು ಯಾವುದೇ ಆರೋಪ ಮಾಡಿರಲಿಲ್ಲ. ಬದಲಿಗೆ ಪರಿಶಿಷ್ಟರ ಕಾರ್ಯಕ್ರಮಗಳಿಗೆ ಜನಪ್ರತಿನಿಧಿಗಳು ಗೈರು ಹಾಜರಾಗುವುದು ನೋವು ತಂದಿದೆ ಎಂದಷ್ಟೇ ಹೇಳಿದ್ರು. ಹಾಗೆ ವೆಂಕಟರಮಣಪ್ಪ ಹೇಳೋದಕ್ಕೆ ಮತ್ತೊಂದು ಕಾರಣವೂ ಇದೆ. ವೀರವನಿತೆ ಒನಕೆ ಓಬವ್ವ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಲು ಆರಂಭಿಸಿ 3 ವರ್ಷಗಳಾಗಿದೆ. ಈ 3 ವರ್ಷಗಳಿಂದಲೂ ಜಿಲ್ಲಾಡಳಿತದಿಂದ ಕಾರ್ಯಕ್ರಮ ಆಚರಿಸಲಾಗುತ್ತಿದೆ. ಆದರೆ 3 ವರ್ಷಗಳಲ್ಲಿ ಒಮ್ಮೆಯೂ ಜನಪ್ರತಿನಿಧಿಗಳಾದ ಶಾಸಕರಾಗಲಿ ಸಚಿವರಾಗಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಇದು ವೆಂಕಟರಮಣಪ್ಪ ಅವರ ಅಸಮಾಧಾನಕ್ಕೆ ಕಾರಣ. ಕಳೆದ 2 ವರ್ಷಗಳಿಂದ ಜಿಲ್ಲಾ ಕೇಂದ್ರದ ಶಾಸಕರಾಗಿ ಜನಪ್ರತಿನಿಧಿಯಾಗಿ ಮಾನ್ಯ ಪ್ರದೀಪ್ ಈಶ್ವರ್ ಅವರೇ ಇದ್ದಾರೆ. ಅದಕ್ಕೂ ಮೊದಲು ಅಂದರೆ ಮೊದಲ ವರ್ಷದ ಒನಕೆ ಓಬವ್ವ ಜಯಂತಿ ಆಚರಿಸಿದ್ರಲ್ಲ, ಆಗ ಮಾತ್ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ. ನಂತರದ 2 ವರ್ಷ ಇದೇ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿದ್ದಾರೆ. ಆದರೆ 2 ಕಾರ್ಯಕ್ರಮಗಳಿಗೂ ಅವರು ಗೈರು ಹಾಜರಾಗಿದ್ದಾರೆ ಎಂಬುದು ವೆಂಕಟರಮಣಪ್ಪ ಅವರ ಅಸಮಾಧಾನ. ಇಷ್ಟಕ್ಕೂ ವೆಂಕಟರಮಣಪ್ಪ ಏನು ಹೇಳಿದ್ರು ಅನ್ನೋದನ್ನು ನೋಡಿ. ಆಗಿರ್ಬೋದು, ADC ಅವರಾಗಿರ್ಬೋದು, CO ಅವರಾಗಿರ್ಬೋದು, ಎಲ್ಲರೂ ಸಹ ನಮ್ಮ ಜೊತೆ ಕಾಲ್ನಡಿಗೆಯಲ್ಲಿ ಬಂದು ಅವರು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಿಸ್ತಾ ಇದ್ದೇವೆ. ಒಂದು ಅಸಮಾಧಾನ ಏನು ಅಂತ ಹೇಳಿದ್ರೆ, ಯಾಕೋ ಪರಿಶಿಷ್ಟರ ಜಯಂತಿಗಳಲ್ಲಿ ಇಲ್ಲಿನ ಶಾಸಕರಾಗಿರ್ಬೋದು ಮತ್ತು ಸಚಿವರು ಗೈರು ಹಾಜರಿ ನಮ್ಗೆ ಎದ್ದು ಕಾಣ್ತಾ ಇದೆ. ನಮಗೊಂದ್ಸಲ ಬೇಸರ ಆಗುತ್ತೆ. ಅದೊಂದು ಯಾಕೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಮನುಷ್ಯರೇ. ರಾಷ್ಟ್ರಪತಿಯವ್ರಿಗೂ ಒಂದೇ ಓಟಕ್ಕು, ನನಗೂ ಒಂದೇ ಓಟಕ್ಕು, MLA ಅವ್ರಿಗೂ ಒಂದೇ ಓಟಕ್ಕು, ಸಚಿವರಿಗೂ ಒಂದೇ ಓಟಕ್ಕು. ಎಲ್ರಿಗೂ ಒಂದು ಥರ ನಮಗೊಂಥರ ನೋಡೋದು ಬೇಡ. ನಾವೂ ಸಹ ಈ ಸರ್ಕಾರದಲ್ಲಿ ಒಂದು ಭಾಗವಾಗಿ ನಾವೂ ಸಹ ಮತಗಳನ್ನು ಕೊಟ್ಟಿದ್ದೇವೆ. ಆದರೆ 3 ವರ್ಷಗಳಿಂದ ನಡೀತಾ ಇದೆ ವಿಜೃಂಭಣೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ. 3 ವರ್ಷಗಳಿಂದನೂ ಸಹ ಯಾವರೇ ಜನಪ್ರತಿನಿಧಿಗಳು ಬಾರದೇ ಇರತಕ್ಕಂಥದ್ದು ನಮಗೆ ಸ್ವಲ್ಪ ನೋವಾಗಿದೆ. ಯಾಕೆ ಅಂತ ಹೇಳಿದರೆ, ಇವತ್ತು ಚನ್ನಪಟ್ಟಣ ಎಲೆಕ್ಷನ್ ಅಂತ ಹೇಳ್ತಾರೆ ಇದ್ದಾರೆ. ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಚನ್ನಪಟ್ಟಣ ಎಲೆಕ್ಷನ್ನು ಲಾಸ್ಟು ಅಲ್ಲ, ಚಿಕ್ಕಬಳ್ಳಾಪುರ ಎಲೆಕ್ಷನ್ ಮುಂದೆ ಬರ್ತಾನೆ ಇರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಒನಕೆ ಓಬವ್ವ ಜಯಂತಿ ಒಬ್ಬರು ಬರ್ದಿರೋ ಜನಪ್ರತಿನಿಧಿಗಳು ಬರಲಿಲ್ಲ ಅಂತ ಹೇಳ್ಬಿಟ್ಟು ಜನ ತಪ್ಪಿಸ್ಕೊಂಡಿಲ್ಲ, ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಈ ನಾಡಿನ ಜನತೆಗೆ
ಒನಕೆ ಓಬವ್ವರ ಕೊಡುಗೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಮತ್ತು ಎಲ್ಲ ಜನಾಂಗದವರೆಗೂ ಅಜರಾಮರವಾಗಿ ಇರಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಕೇಳಿದ್ರಲ್ಲ, ಎಲ್ಲಿಯೂ ಸರ್ಕಾರವನ್ನಾಗಲಿ, ಶಾಸಕರನ್ನಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಲಿ ಇವರು ದೂರಿಲ್ಲ. ಬದಲಿಗೆ ಜನಪ್ರತಿನಿಧಿಗಳಾದ ಶಾಸಕರು, ಸಚಿವರು ಪರಿಶಿಷ್ಟರ ಕಾರ್ಯಕ್ರಮಗಳನ್ನು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ ಎಂದಷ್ಟೇ ಅವರು ಹೇಳಿದ್ದಾರೆ. ಇವರ ಈ ಪ್ರತಿಕ್ರಿಯೆಗೆ ಸನ್ಮಾನ್ಯ ಶಾಸಕರ ಪ್ರತಿಕ್ರಿಯೆ ಏನು ಅನ್ನೋದನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ರೀ ಅವ್ರು ಯಾರೋ ನೋಡ್ರಿ, ಒಂದು ನೆನ್ಪಿಟ್ಕೊಳ್ಳಿ, ನಿನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ಇರಬೇಕು ಅಂತ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತಾ? ಅಲ್ಲ ರೀ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಿ ಅಲ್ವಾ? ಅವ್ರಿಗೇನು ಪರಿಜ್ಞಾನ ಇಲ್ವಂತ? ದಲಿತರ ಮಕ್ಕಳ ಕಷ್ಟ ಕೇಳ್ತಾ ಇದ್ದೀನಿ. ಈ ಊರಲ್ಲಿರೋದು ದಲಿತರೆ. ಇವರು ನಿನ್ನೆ ಚನ್ನಪಟ್ಟಣ ಚುನಾವಣೆ ಬ್ಯುಸಿಯಲ್ಲಿ ಇದ್ದೀವಿ, ಅದನ್ನು ಅವ್ರ ಗಮನಕ್ಕೂ ತಂದಿದ್ದೀವಿ. ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದೀವಪ್ಪ, ನಾವು ಕಂಪಲ್ಸರಿ ಇರಬೇಕು ಅಂತೇಳಿದ್ದೀವಿ, ರಿಕ್ವೆಸ್ಟು ಮಾಡಿದ್ದೀವಿ. ಸುಮ್ಮನೆ ಅವರೇನೋ ಕೆಲವರು ದುಡ್ಡು ಕೇಳಿದಾಗ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ. ಬಿಡ್ರಿ, ಅವ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ. ಹಾಗಾದರೆ ವೆಂಕಟರಮಣಪ್ಪ ಅವರು ರೋಲ್ ಕಾಲ್ ಗಿರಾಕಿನ? ವೆಂಕಟರಮಣಪ್ಪ ಅವರು ಹಣ ಕೊಡುವಂತೆ ಶಾಸಕರನ್ನು ಕೇಳಿದ್ರ? ಶಾಸಕರು ಹಣ ನೀಡಲಿಲ್ಲ ಎಂಬ ಕಾರಣಕ್ಕೆ ವೆಂಕಟರಮಣಪ್ಪ ಅವರು ಈ ಆರೋಪ ಮಾಡಿದ್ದಾರಾ? ಗೊತ್ತಿಲ್ಲ. ಆದರೆ ಅದೇ ಅರ್ಥ ಬರೋ ರೀತಿಯಲ್ಲಿ ಶಾಸಕರು ಮಾತನಾಡಿರೋದು ಮಾತ್ರ ಸತ್ಯ. ಯಾಕಂದ್ರೆ ವೆಂಕಟರಮಣಪ್ಪ ಹೊರತುಪಡಿಸಿ ಉಳಿದವರು ಯಾರು ಈ ಬಗ್ಗೆ ಮಾತನಾಡಿದ ನಿದರ್ಶನಗಳಿಲ್ಲ. ಹಾಗಾಗಿ ವೆಂಕಟರಮಣಪ್ಪ ಅವರು ರೋಲ್ ಕಾಲ್ ಮಾಡುತ್ತಿದ್ದಾರಾ ಇಲ್ವಾ ಎಂಬ ಬಗ್ಗೆ ಬಹಿರಂಗವಾಗಿ ಸ್ಪಷ್ಟೀಕರಣವನ್ನ ವೆಂಕಟರಮಣಪ್ಪ ಅವರೇ ನೀಡಬೇಕಿದೆ. ಒಂದು ವೇಳೆ ನೀಡದಿದ್ದರೆ ಜನರಲ್ಲಿ ವೆಂಕಟರಮಣಪ್ಪ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡೋದಂತೂ ಸತ್ಯ. ಇನ್ನು ಶಾಸಕರ ಬಳಿಯೇ ರೋಲ್ ಕಾಲ್ ಮಾಡುವ ಪ್ರಯತ್ನ ಮಾಡಿದವರು ಯಾರು ಎಂಬ ಬಗ್ಗೆ ಹೆಸರು ಸಮೇತ ಶಾಸಕರು ಬಹಿರಂಗ ಮಾಡಬೇಕಿದೆ. ಯಾಕಂದ್ರೆ ರೋಲ್ ಕಾಲ್ ಗಿರಾಕಿ ಯಾರು ಅನ್ನೋದು ಜನರಿಗೂ ಗೊತ್ತಿರೋದು ಒಳ್ಳೇದಲ್ವೇ? ಹಾಗಾಗಿ ಶಾಸಕರು ಮತ್ತು ವೆಂಕಟರಮಣಪ್ಪ ಅವರಿಬ್ಬರು ಈ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಸ್ಪಷ್ಟೀಕರಣ ನೀಡಿದರೆ ಕ್ಷೇತ್ರಕ್ಕೂ ಉತ್ತಮ ಅಲ್ವೇ?